2018ರಲ್ಲಿ ಸಂಭವಿಸಿದ ಜಲಸ್ಫೋಟದಲ್ಲಿ ವಿದ್ಯಾರ್ಥಿನಿ ಸಾವಿಗೀಡಾಗಿದ್ರು. ಈ ಪ್ರಕರಣ ನಡೆದು 7 ವರ್ಷಗಳೇ ಕಳೆದು ಹೋಗ್ತಾ ಇದ್ರು ಕೂಡ ಡೆತ್ ಸರ್ಟಿಫಿಕೇಟ್ ಸಿಗದೆ ಕುಟುಂಬಸ್ಥರು ಪರಿಹಾರಕ್ಕಾಗಿ ಹಾತೊರೆಯುವಂತಾಗಿದೆ. ವಿದ್ಯಾರ್ಥಿನಿ ಬಲಿಯಾಗಿ 7 ವರ್ಷ ಕಳೆದರೂ ಕೂಡ ಸಿಗ್ತಿಲ್ಲ ಡೆತ್ ಸರ್ಟಿಫಿಕೇಟ್. ಡೆತ್ ಸರ್ಟಿಫಿಕೇಟ್ಗಾಗಿ ಅಲಿತಾ ಇದ್ದಾರೆ ಕುಟುಂಬಸ್ಥರು. 2018ರ ಜಲಸ್ಫೋಟಕ್ಕೆ ಬಲಿಯಾಗಿದ್ರು ಮಂಜುಳಾ ಮೃತಪಟ್ಟು 7 ವರ್ಷವಾದರೂ ಕೂಡ ಮರಣ ಪತ್ರ ಲಭ್ಯವಾಗಿಲ್ಲ. ಮಂಜುಳಾ ಕುಟುಂಬಕ್ಕೆ ಪರಿಹಾರ ಬರೋಕ್ಕೂ ಬಾಕಿ ಇದೆ. 5 ಲಕ್ಷ ಮಾತ್ರ ಪರಿಹಾರ ನೀಡಲಾಗಿದ್ದು 2 ಲಕ್ಷ ಪರಿಹಾರದ ಹಣ ಬಾಕಿ ಇದೆಯಂತೆ. ಮರಣ ಪ್ರಮಾಣ ಪತ್ರ ಸಿಗದ ಹಿನ್ನೆಲೆಯಲ್ಲಿ ಪೂರ್ಣ ಪರಿಹಾರ ಕೈ ಸೇರಿಲ್ಲ ಅನ್ನೋದು ಕುಟುಂಬಸ್ಥರ ಅಳಲು. ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ರಣಭೀಕರ ಜಲಸ್ಫೋಟ ಆಗಿತ್ತು. ಈ ಸಂದರ್ಭ ಸಾಕಷ್ಟು ಜನರು ಪ್ರಾಣಹಾನಿ ಕೂಡ ಆಗಿರುವಂತದ್ದು. ಅದರಲ್ಲಿಯೂ ಬೆಟ್ಟತ್ತೂರು ಗ್ರಾಮದ ಮಂಜುಳಾ ಎಂಬ ವಿದ್ಯಾರ್ಥಿನಿ ಕೂಡ ಒಬ್ರು. ಅಂದ್ರೆ ಇಲ್ಲಿ ನಾವೀಗ ಅದೇ ಮನೆಯಲ್ಲಿ ಇದ್ದೀವಿ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈಗ 7 ವರ್ಷ ಆಗಿದೆ, ಅವರಿಗೆ ಇನ್ನೂ ಕೂಡ ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಜೊತೆಗೆ ಪರಿಹಾರ ಕೂಡ ಬರ್ಲಿಕ್ಕೆ ಬಾಕಿ ಇದೆ ಅಂತ ಹೇಳ್ತಾ ಮಾಡೋದನ್ನು ತೋಡ್ಕೊಳ್ತಾ ಇದ್ದಾರೆ. ಅಂದ್ರೆ 2018 ಆಗಸ್ಟ್ 18ರಂದು ಈ ಒಂದು ಜಲಸ್ಫೋಟ ಆದಾಗ ಮರಿನಾಡು ಗ್ರಾಮದಲ್ಲಿ ಮಂಜುಳಾ 10ನೇ ತರಗತಿ ವಿದ್ಯಾರ್ಥಿನಿಯವರು ಬಲಿಯಾಗಿರುವಂತದ್ದು. ಅಂದ್ರೆ ಅವರ ಮನೆ ಬೆಟ್ಟತೂರು ಇದ್ರು ಕೂಡ ಅವರು ಓದ್ಲಿಕ್ಕೆ ರಸ್ತೆ ಪಕ್ಕ ಮನೆ ಅಂತ ಹೇಳಿ ಅವರ ಅತ್ತೆ ಮನೆಯಲ್ಲಿ ಹೋಗಿ ವಾಸ ಇರ್ತಾರೆ. 4 ತಿಂಗಳಿಂದ ಅತ್ತೆ ಮನೆಯಲ್ಲಿ ವಾಸ ಇದ್ರು. ಆದ್ರೆ ಆಗಸ್ಟ್ 18ರಂದು ಬೆಳಿಗ್ಗೆ ಏನು ಒಂದು ಜಲಸ್ಫೋಟ ಆಯಿತು. ಆ ಸಂದರ್ಭ ಅವರ ಮನೆಯಲ್ಲಿದ್ದ ಎಲ್ಲ 4 ಜನ ಜಲಸಮಾಧಿ ಆಗ್ತಾರೆ. ಇದರಲ್ಲಿ ಮಂಜುಳಾ ಕೂಡ ಒಬ್ರು. ಮಂಜುಳನಿಗೆ ಈಗ ಆ ಸಂದರ್ಭದಲ್ಲಿ ಎಲ್ಲರಿಗೂ ಯಾರು ಡೆತ್ ಆದ್ರೂ ಅವರಿಗೆ ತಲಾ 7 ಲಕ್ಷ ಒಂದು ಪರಿಹಾರ ಹಣವನ್ನು ಸರ್ಕಾರದಿಂದ ನೀಡಲಾಗಿದೆ. ಆದ್ರೆ ಇವರಿಗೆ ಎಲ್ಲಾ ಹಣ ಸಿಕ್ಕಿಲ್ಲ. ಕಾರಣ ಅಂತ ಹೇಳಿದ್ರೆ ಆ ಮನೆಯಲ್ಲಿದ್ದ 4 ಜನರಲ್ಲಿ 3 ಮೃತದೇಹ ಪತ್ತೆ ಆಗಿದೆ. ಆದ್ರೆ ಮಂಜುಳಾ ಅವರ ಮೃತದೇಹ ಪತ್ತೆ ಆಗಲೇ ಇಲ್ಲ. 1 ತಿಂಗಳು ಸತತವಾಗಿ ಹುಡುಕಿದರೂ ಕೂಡ ಮೃತದೇಹ ಸಿಗಲೇ ಇಲ್ಲ. ಎಲ್ಲಿ ಕೊಚ್ಚಿ ಹೋಯ್ತು ಅಂತ ಹೇಳಿ ಗೊತ್ತಾಗಿಲ್ಲ. ಸುಮಾರು 15 ದಿವಸಗಳ ಕಾಲ ಪೊಲೀಸರು, ಅಗ್ನಿಶಾಮಕ ದಳ ಎಲ್ಲ ಹುಡುಕಿದ್ರು. ಮತ್ತೆ ಈ ಮನೆಯವರು, ಕುಟುಂಬದವರು ಸುಮಾರು 1 ತಿಂಗಳುಗಳ ಕಾಲ ಹುಡುಕಿದ್ರು ಕೂಡ ಮೃತದೇಹ ಪತ್ತೆ ಆಗಲೇ ಇಲ್ಲ. ಈ ಬಗ್ಗೆ ಮಾತಾಡ್ಲಿಕ್ಕೆ ಮೃತ ಮಂಜುಳಾ ಅವರ ತಂದೆ ಸೋಮಯ್ಯ ನಮ್ಮೊಟ್ಟಿಗಿದ್ದಾರೆ. ಸರಿ, ಏನ್ ಸಮಸ್ಯೆ ಆಗ್ತಿದೆ? ಈಗ 7 ವರ್ಷ ಆಗಿದೆ ಹೇಳಿ. 7 ವರ್ಷ ಆಯ್ತು ಸರ್. ಇನ್ನು ನನಗೆ ಪರಿಹಾರ ಬರುವಂತ ಪರಿಹಾರ ಬರಬೇಕು. ಮತ್ತೆ ನನಗೆ ಏನು ನಾನು ಅವಾಗಲೇ ನಾನು ಒಂದು ಮನವಿ ಮಾಡಿದೆ. ನಾನು ಸಂತ್ರಸ್ತ ಕುಟುಂಬದವನು. ನನ್ನ ಮನೆ ಇರೋದು ಫಾರೆಸ್ಟ್ ಅರಣ್ಯದೊಳಗಡೆ. ನನಗೆ ಪೈಸರಿ ಜಾಗ ಅಂತ ಹೇಳೋದು ಯಾವುದೂ ಇಲ್ಲ. ನನಗೆ ಸರ್ಕಾರದಿಂದ ಒಂದು ಮನೆ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ. ಸರ್ಕಾರದಿಂದ ಪರಿಹಾರ ಬರಬೇಕು. ಒಂದು ನನಗೆ ಒಂದು ಮನೆಯನ್ನು ಕೂಡ ಕೊಡಿಸಬೇಕು ಅಂತ ಹೇಳಿ ನಾನು ಕೇಳಿದ್ದೀನಿ. ಅಲ್ಲ, ಈಗ ಡೆತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಯಾಕೆ ಆಗಲ್ಲ ಅಂತ ಹೇಳಿ ರೆವಿನ್ಯೂ ನಿಮ್ಮ ಇದು ಗ್ರಾಮ ಪಂಚಾಯತಿ ಹೋಗಿ ಕೇಳಿದ್ರೆ ನೀವು ಏನೇ ಹೇಳ್ತಾರೆ ಅವರು ಅಂತ? ಕೇಳಿದ್ದೇವೆ ಸರ್. ಕೇಳಿ ಹೊತ್ತಿಗೆ ಅವರು ಇನ್ನೂ ಸ್ವಲ್ಪ ತಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು ಟೈಮ್ ಬೇಕಂತ? ಅವರು 7 ವರ್ಷ ಆಗಿದೆ. ಇನ್ನು ಒಂದು ಕೆಲವರು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅಂತಲ್ಲ ಸರ್ ಹೇಳ್ತಾ ಇದ್ದಾರೆ ಸರ್. 11 ವರ್ಷ ಆಗ್ಬೇಕು. ಅದು ಕರೆಕ್ಟ್ ಅವರಿಗೆ ಮಾಹಿತಿ ಅವ್ರು ತಿಳ್ಕೊಂಡು ನಮಗೆ ಹೇಳ್ತಾ ಇಲ್ಲ ಸರ್. ಈಗ ಎಷ್ಟು ಲಕ್ಷ ನಿಮಗೆ ಬಂದಿದೆ? ಇನ್ನೆಷ್ಟು ಬರ್ಲಿಕ್ಕೆ ಬಾಕಿ ಇದೆ? 5 ಲಕ್ಷ ಬಂದಿದೆ ಸರ್. ಇನ್ನು 2 ಲಕ್ಷ ಕೇಂದ್ರದಿಂದ ಬರ್ಬೇಕು ಸರ್. ಈಗ ಡೆತ್ ಸರ್ಟಿಫಿಕೇಟ್ ಕೊಟ್ಟರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಹೇಗೆ? ಇಲ್ಲ ಸರ್, ಅದು ಏನು ಹೇಳ್ತಾ ಇಲ್ಲ ಸರ್. ಟೋಟಲಿ ನನಗೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದರೆ ನನಗೆ ಸಿಗಬಹುದು ಅಂತ ಹೇಳುವಂತ ಅನಿಸಿಕೆ ಸರ್. ನೀವು ಅಧಿಕಾರಿಗಳನ್ನ ಹೋಗಿ ಕೇಳಿದ್ರ, ಭೇಟಿ ಮಾಡಿದ್ರ, ಏನ್ ಹೇಳ್ತಾರ, ಏನು ಉತ್ತರ ಕೊಟ್ಟಿರೋ ಅವರು ಅಂತ? ಅವರು ಅದೇ ನಾ ಕೇಳೋತ್ತಿಗೆ ನಿಮಗೆ 5 ಲಕ್ಷ ಮಾತ್ರ ಇರೋದು, ಅದೇ ಟೋಟಲಿ ಮಿಸ್ಸಿಂಗ್ ಕೇಸ್ ಅಂತಲೇ ಅವರು ಹೇಳ್ತಿದ್ದಾರೆ ಸರ್. ಅಷ್ಟರಲ್ಲೇ ಇದ್ದಾರೆ ಸರ್. ಎಷ್ಟು ಟೈಮ್ ಹುಡುಕಿದ್ರಿ ನೀವು ಬಾಡಿನ? ಹೇಗೆ? ಟೋಟಲಿ 18 ದಿವಸ ಕಂಟಿನ್ಯೂ ಒಳಗೆ ನಾವು ಯಾರು ಮಕ್ಕಳು, ನನ್ನ ಮಕ್ಕಳು, ಮೈದಾನ ಭಾವನವರೆಲ್ಲ ಸೇರಿ 18 ದಿವಸ ಒಳಗೆ 9 ಗಂಟೆಗೆ ಒಳಗೆ ಇಳಿದರೆ ರಾತ್ರಿ ಸಂಜೆ 6 ಗಂಟೆಗೆ ಒಳೆಯಿಂದ ಬರ್ತಿದ್ವಿ ಸರ್. ನಾವು ಇಲ್ಲಿತ್ತಿಲ್ಲ, ಅತ್ತೆ ಮನೆ ಭಾಗಮಂಡಲದಲ್ಲಿ ಅಲ್ಲಿಂದ ಹೋಗಿ ಅಲ್ಲಿಗೆ ಹೋಗ್ತಿದ್ವಿ ಸರ್. ಇವ್ರು ಹೇಳೋ ಪ್ರಕಾರ ಈಗ ಅದೇ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಬಹುದು ಅಂತ ಹೇಳುವಂತದ್ದು. ಡೆತ್ ಸರ್ಟಿಫಿಕೇಟ್ ಇಲ್ಲದೆ 2 ಲಕ್ಷ ಹಣವೂ ಸಿಗಲ್ಲ, ಮತ್ತೆ ಅವರ ಖಾತೆಯಲ್ಲಿರುವಂತಹ ಹಣವನ್ನು 2018ರಲ್ಲಿ ಸಂಭವಿಸಿದ ಜಲಸ್ಫೋಟದಲ್ಲಿ ವಿದ್ಯಾರ್ಥಿನಿ ಸಾವಿಗೀಡಾಗಿದ್ರು. ಈ ಪ್ರಕರಣ ನಡೆದು 7 ವರ್ಷಗಳೇ ಕಳೆದು ಹೋಗ್ತಾ ಇದ್ರು ಕೂಡ ಡೆತ್ ಸರ್ಟಿಫಿಕೇಟ್ ಸಿಗದೆ ಕುಟುಂಬಸ್ಥರು ಪರಿಹಾರಕ್ಕಾಗಿ ಹಾತೊರೆಯುವಂತಾಗಿದೆ. ವಿದ್ಯಾರ್ಥಿನಿ ಬಲಿಯಾಗಿ 7 ವರ್ಷ ಕಳೆದರೂ ಕೂಡ ಸಿಗ್ತಿಲ್ಲ ಡೆತ್ ಸರ್ಟಿಫಿಕೇಟ್. ಡೆತ್ ಸರ್ಟಿಫಿಕೇಟ್ಗಾಗಿ ಅಲಿತಾ ಇದ್ದಾರೆ ಕುಟುಂಬಸ್ಥರು. 2018ರ ಜಲಸ್ಫೋಟಕ್ಕೆ ಬಲಿಯಾಗಿದ್ರು ಮಂಜುಳಾ ಮೃತಪಟ್ಟು 7 ವರ್ಷವಾದರೂ ಕೂಡ ಮರಣ ಪತ್ರ ಲಭ್ಯವಾಗಿಲ್ಲ. ಮಂಜುಳಾ ಕುಟುಂಬಕ್ಕೆ ಪರಿಹಾರ ಬರೋಕ್ಕೂ ಬಾಕಿ ಇದೆ. 5 ಲಕ್ಷ ಮಾತ್ರ ಪರಿಹಾರ ನೀಡಲಾಗಿದ್ದು 2 ಲಕ್ಷ ಪರಿಹಾರದ ಹಣ ಬಾಕಿ ಇದೆಯಂತೆ. ಮರಣ ಪ್ರಮಾಣ ಪತ್ರ ಸಿಗದ ಹಿನ್ನೆಲೆಯಲ್ಲಿ ಪೂರ್ಣ ಪರಿಹಾರ ಕೈ ಸೇರಿಲ್ಲ ಅನ್ನೋದು ಕುಟುಂಬಸ್ಥರ ಅಳಲು.
ಕೊಡಗು ಜಿಲ್ಲೆಯಲ್ಲಿ 2018ರಲ್ಲಿ ರಣಭೀಕರ ಜಲಸ್ಫೋಟ ಆಗಿತ್ತು. ಈ ಸಂದರ್ಭ ಸಾಕಷ್ಟು ಜನರು ಪ್ರಾಣಹಾನಿ ಕೂಡ ಆಗಿರುವಂತದ್ದು. ಅದರಲ್ಲಿಯೂ ಬೆಟ್ಟತೂರು ಗ್ರಾಮದ ಮಂಜುಳಾ ಎಂಬ ವಿದ್ಯಾರ್ಥಿನಿ ಕೂಡ ಒಬ್ರು. ಅಂದ್ರೆ ಇಲ್ಲಿ ನಾವೀಗ ಅದೇ ಮನೆಯಲ್ಲಿ ಇದ್ದೀವಿ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ಈಗ 7 ವರ್ಷ ಆಗಿದೆ, ಅವರಿಗೆ ಇನ್ನೂ ಕೂಡ ಡೆತ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಜೊತೆಗೆ ಪರಿಹಾರ ಕೂಡ ಬರ್ಲಿಕ್ಕೆ ಬಾಕಿ ಇದೆ ಅಂತ ಹೇಳಿ ಮಾಡೋದನ್ನು ತೋಡ್ಕೊಳ್ತಾ ಇದ್ದಾರೆ. ಅಂದ್ರೆ 2018 ಆಗಸ್ಟ್ 18ರಂದು ಈ ಒಂದು ಜಲಸ್ಫೋಟ ಆದಾಗ ಮರಿನಾಡು ಗ್ರಾಮದಲ್ಲಿ ಮಂಜುಳಾ 10ನೇ ತರಗತಿ ವಿದ್ಯಾರ್ಥಿನಿಯವರು ಬಲಿಯಾಗಿರುವಂತದ್ದು. ಅಂದ್ರೆ ಅವರ ಮನೆ ಬೆಟ್ಟತೂರು ಇದ್ರು ಕೂಡ ಅವರು ಓದ್ಲಿಕ್ಕೆ ರಸ್ತೆ ಪಕ್ಕ ಮನೆ ಅಂತ ಹೇಳಿ ಅವರ ಅತ್ತೆ ಮನೆಯಲ್ಲಿ ಹೋಗಿ ವಾಸ ಇರ್ತಾರೆ. 4 ತಿಂಗಳಿಂದ ಅತ್ತೆ ಮನೆಯಲ್ಲಿ ವಾಸ ಇದ್ರು. ಆದ್ರೆ ಆಗಸ್ಟ್ 18ರಂದು ಬೆಳಿಗ್ಗೆ ಏನು ಒಂದು ಜಲಸ್ಫೋಟ ಆಯಿತು. ಆ ಸಂದರ್ಭ ಅವರ ಮನೆಯಲ್ಲಿದ್ದ ಎಲ್ಲ 4 ಜನ ಜಲಸಮಾಧಿ ಆಗ್ತಾರೆ. ಇದರಲ್ಲಿ ಮಂಜುಳಾ ಕೂಡ ಒಬ್ರು. ಮಂಜುಳನಿಗೆ ಈಗ ಆ ಸಂದರ್ಭದಲ್ಲಿ ಎಲ್ಲರಿಗೂ ಯಾರು ಡೆತ್ ಆದ್ರೂ ಅವರಿಗೆ ತಲಾ 7 ಲಕ್ಷ ಒಂದು ಪರಿಹಾರ ಹಣವನ್ನು ಸರ್ಕಾರದಿಂದ ನೀಡಲಾಗಿದೆ. ಆದ್ರೆ ಇವರಿಗೆ ಎಲ್ಲಾ ಹಣ ಸಿಕ್ಕಿಲ್ಲ. ಕಾರಣ ಅಂತ ಹೇಳಿದ್ರೆ ಆ ಮನೆಯಲ್ಲಿದ್ದ 4 ಜನರಲ್ಲಿ 3 ಮೃತದೇಹ ಪತ್ತೆ ಆಗಿದೆ. ಆದ್ರೆ ಮಂಜುಳಾ ಅವರ ಮೃತದೇಹ ಪತ್ತೆ ಆಗಲೇ ಇಲ್ಲ. 1 ತಿಂಗಳು ಸತತವಾಗಿ ಹುಡುಕಿದರೂ ಕೂಡ ಮೃತದೇಹ ಸಿಗ್ಲೇ ಇಲ್ಲ. ಎಲ್ಲಿ ಕೊಚ್ಚಿ ಹೋಯ್ತು ಅಂತ ಹೇಳಿ ಗೊತ್ತಾಗಿಲ್ಲ. ಸುಮಾರು 15 ದಿವಸಗಳ ಕಾಲ ಪೊಲೀಸರು, ಅಗ್ನಿಶಾಮಕ ದಳ ಎಲ್ಲ ಹುಡುಕಿದ್ರು. ಮತ್ತೆ ಈ ಮನೆಯವರು, ಕುಟುಂಬದವರು ಸುಮಾರು 1 ತಿಂಗಳುಗಳ ಕಾಲ ಹುಡುಕಿದ್ರು ಕೂಡ ಮೃತದೇಹ ಪತ್ತೆ ಆಗಲೇ ಇಲ್ಲ. ಈ ಬಗ್ಗೆ ಮಾತಾಡ್ಲಿಕ್ಕೆ ಮೃತ ಮಂಜುಳಾ ಅವರ ತಂದೆ ಸೋಮಯ್ಯ ನಮ್ಮೊಟ್ಟಿಗಿದ್ದಾರೆ. ಸರಿ, ಏನ್ ಸಮಸ್ಯೆ ಆಗ್ತಿದೆ? ಈಗ 7 ವರ್ಷ ಆಗಿದೆ, ಹೇಳಿ. 7 ವರ್ಷ ಆಯ್ತು ಸರ್. ಇನ್ನು ನನಗೆ ಪರಿಹಾರ ಬರುವಂತ ಪರಿಹಾರ ಬರಬೇಕು. ಮತ್ತೆ ನನಗೆ ಏನು ನಾನು ಅವಾಗಲೇ ಒಂದು ಮನವಿ ಮಾಡಿದೆ. ನಾನು ಸಂತ್ರಸ್ತ ಕುಟುಂಬದವನು. ನನ್ನ ಮನೆ ಇರೋದು ಫಾರೆಸ್ಟ್ ಅರಣ್ಯದೊಳಗಡೆ. ನನಗೆ ಪೈಸರಿ ಜಾಗ ಅಂತ ಹೇಳೋದು ಯಾವುದೂ ಇಲ್ಲ. ನನಗೆ ಸರ್ಕಾರದಿಂದ ಒಂದು ಮನೆ ಕೊಡಬೇಕು ಅಂತ ಮನವಿ ಮಾಡಿದ್ದೀನಿ. ಸರ್ಕಾರದಿಂದ ಪರಿಹಾರ ಬರಬೇಕು. ನನಗೆ ಒಂದು ಮನೆಯನ್ನು ಕೂಡ ಕೊಡಿಸಬೇಕು ಅಂತ ಹೇಳಿ ನಾನು ಕೇಳಿದ್ದೀನಿ. ಅಲ್ಲ, ಈಗ ಡೆತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಯಾಕೆ ಆಗಲ್ಲ ಅಂತ ಹೇಳಿ ರೆವಿನ್ಯೂ ನಿಮ್ಮ ಇದು ಗ್ರಾಮ ಪಂಚಾಯತಿ ಹೋಗಿ ಕೇಳಿದ್ರೆ ನೀವು ಏನೇ ಹೇಳ್ತಾರೆ ಅವರು ಅಂತ? ಕೇಳಿದ್ದೇವೆ ಸರ್. ಕೇಳಿ ಹೊತ್ತಿಗೆ ಅವರು ಇನ್ನೂ ಸ್ವಲ್ಪ ತಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಎಷ್ಟು ಟೈಮ್ ಬೇಕಂತ? ಅವರು 7 ವರ್ಷ ಆಗಿದೆ. ಇನ್ನು ಕೆಲವರು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ಅಂತೆಲ್ಲ ಸಹ ಹೇಳ್ತಾ ಇದ್ದಾರೆ ಸರ್. 11 ವರ್ಷ ಆಗ್ಬೇಕು. ಅದು ಕರೆಕ್ಟ್ ಅವರಿಗೆ ಮಾಹಿತಿ ಅವ್ರು ತಿಳ್ಕೊಂಡು ನಮಗೆ ಹೇಳ್ತಾ ಇಲ್ಲ ಸರ್. ಈಗ ಎಷ್ಟು ಲಕ್ಷ ನಿಮಗೆ ಬಂದಿದೆ? ಇನ್ನೆಷ್ಟು ಬರ್ಲಿಕ್ಕೆ ಬಾಕಿ ಇದೆ? 5 ಲಕ್ಷ ಬಂದಿದೆ ಸರ್. ಇನ್ನು 2 ಲಕ್ಷ ಕೇಂದ್ರದಿಂದ ಬರ್ಬೇಕು ಸರ್. ಈಗ ಡೆತ್ ಸರ್ಟಿಫಿಕೇಟ್ ಕೊಟ್ರೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಹೇಗೆ? ಇಲ್ಲ ಸರ್, ಅದು ಏನು ಹೇಳ್ತಾ ಇಲ್ಲ ಸರ್. ಟೋಟಲಿ ನನಗೆ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದರೆ ನನಗೆ ಸಿಗಬಹುದು ಅಂತ ಹೇಳುವಂತ ಅನಿಸಿಕೆ ಸರ್. ನೀವು ಅಧಿಕಾರಿಗಳನ್ನ ಹೋಗಿ ಕೇಳಿದ್ರ, ಭೇಟಿ ಮಾಡಿದ್ರ, ಏನ್ ಹೇಳ್ತಾರ, ಏನು ಉತ್ತರ ಕೊಟ್ಟಿರೋ ಅವರು ಅಂತ? ಅವರು ನಾ ಕೇಳೋತ್ತಿಗೆ ನಿಮಗೆ 5 ಲಕ್ಷ ಮಾತ್ರ ಇರೋದು, ಅದೇ ಟೋಟಲಿ ಮಿಸ್ಸಿಂಗ್ ಕೇಸ್ ಅಂತಲೇ ಅವರು ಹೇಳ್ತಿದ್ದಾರೆ ಸರ್. ಅಷ್ಟರಲ್ಲೇ ಇದ್ದಾರೆ ಸರ್. ಎಷ್ಟು ಟೈಮ್ ಹುಡುಕಿದ್ರಿ ನೀವು ಬಾಡಿನ? ಹೇಗೆ? ಟೋಟಲಿ 18 ದಿವಸ ಕಂಟಿನ್ಯೂ ಒಳಗೆ ನಾವು 6 ಮಕ್ಕಳು, ನನ್ನ ಮಕ್ಕಳು, ಮೈದಾನ ಭಾವನವರೆಲ್ಲ ಸೇರಿ 18 ದಿವಸ ಒಳಗೆ 9 ಗಂಟೆಗೆ ಒಳಗೆ ಇಳಿದರೆ ರಾತ್ರಿ ಸಂಜೆ 6 ಗಂಟೆಗೆ ಒಳಗಿಂದ ಬರ್ತಿದ್ವಿ ಸರ್. ನಾವು ಇಲ್ಲಿತ್ತಿಲ್ಲ, ಅತ್ತೆ ಮನೆ ಭಾಗಮಂಡಲದಲ್ಲಿ ಅಲ್ಲಿಂದ ಹೋಗಿ ಅಲ್ಲಿಗೆ ಹೋಗ್ತಿದ್ವಿ ಸರ್. ಇವ್ರು ಹೇಳೋ ಪ್ರಕಾರ ಈಗ ಅದೇ ಡೆತ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಬಹುದು.